ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ನ GKಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡ್ತಾ ಇದ್ವಿ. ಈ ವಿಡಿಯೋದಲ್ಲಿ RPF ಎಕ್ಸಾಮ್ಗೆ ಪದೇ ಪದೇ ಕೇಳಲಾಗುವ ಮತ್ತು ಟಾಪ್ ಸ್ಕೋರಿಂಗ್ ಟಾಪಿಕ್ ಆಗಿರುವ 2011ರ ಜನಗಣತಿ ಮತ್ತು ಹೆಡ್ ಕ್ವಾರ್ಟರ್ಸ್ ಅಂದರೆ ಕೇಂದ್ರ ಕಚೇರಿಗಳು, ಹಾಗೆ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಡ್ಯಾನ್ಸರ್ಸ್, ಫೇಮಸ್ ಬುಕ್ ಆ್ಯಂಡ್ ಆಥರ್ಸ್, ಸ್ಟೇಟ್ ಫೆಸ್ಟಿವಲ್, ಇವಿಷ್ಟು ಟಾಪಿಕ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ. ಯಾರಾದರೂ ಹೊಸಬ್ರು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ, ನಾವು ಹಿಂದಿನ ವಿಡಿಯೋದಲ್ಲಿ RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡಿದ್ದೀವಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು 2011ರ ಜನಗಣತಿಯ ಬಗ್ಗೆ ನೋಡೋಣ. 2011ರ ಭಾರತದ ಜನಗಣತಿ. ಭಾರತದಲ್ಲಿ ಜನಗಣತಿಯನ್ನು 1872ರಲ್ಲಿ ಬ್ರಿಟಿಷ್ ವೈಸರಾಯಾದ ಲಾರ್ಡ್ ಮೇಯೋ ಪ್ರಾಂತೀಯ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾನೆ. ಆದರೆ ಮೊದಲ ಸಂಪೂರ್ಣ ಜನಗಣತಿಯನ್ನು 1881ರಲ್ಲಿ ಲಾರ್ಡ್ ರಿಪ್ಪನ್ ಅಡಿಯಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಸೊ ಈ ಲಾರ್ಡ್ ರಿಪ್ಪನ್ ಸಂಪೂರ್ಣ ಭಾರತದ ಜನಗಣತಿಯನ್ನು ಮಾಡ್ತಾನೆ. ಸೊ ಹಾಗಾಗಿ ಭಾರತದ ಜನಗಣತಿಯ ಪಿತಾಮಹ ಅಂತ ಲಾರ್ಡ್ ರಿಪ್ಪನ್ ಅವರನ್ನು ಕರೀತಾರೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಭಾರತದಲ್ಲಿ ಮೊದಲ ಬಾರಿ ಜನಗಣತಿಯನ್ನು ಮಾಡಿದವರು ಯಾರಂತ ಕೇಳಿದಾಗ ಲಾರ್ಡ್ ಮೇಯೋ ಅಂತ ನಿಮ್ಮ ಆನ್ಸರ್ ಆಗಿರಬೇಕು. ಅದೇ ಸಂಪೂರ್ಣ ಭಾರತ ಜನಗಣತಿ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದಾಗ ಲಾರ್ಡ್ ರಿಪ್ಪನ್ ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, 1881ರಿಂದ ಜನಗಣತಿಯನ್ನು ಪ್ರತಿ 10 ವರ್ಷಕ್ಕೊಮ್ಮೆ ನಡೆಸಲಾಗುತ್ತೆ. ಈಗ ಪ್ರಸ್ತುತವಾಗಿ ನಮ್ಮ ಭಾರತದಲ್ಲಿ 2011ರ ಜನಗಣತಿ ಆಗಿದೆ. ಈಗ 2021ರಲ್ಲಿ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. 2011ರಲ್ಲಿ ನಡೆದ ಜನಗಣತಿ ಭಾರತದ 15ನೇ ಜನಗಣತಿ ಆಗಿದೆ. ಹಾಗೆಯೇ ಸ್ವತಂತ್ರ ಭಾರತದ 7ನೇ ಜನಗಣತಿ ಆಗಿದೆ, ನೆನ್ಪಿಟ್ಕೊಳ್ಳಿ. ಈ 2011ರ ಜನಗಣತಿ ಆಯುಕ್ತರಾಗಿದ್ದವರು ಸಿ ಚಂದ್ರಮೌಳಿ. ನೋಡಿ, ಪ್ರತಿ ಜನಗಣತಿ ಮಾಡುವಾಗ ಒಬ್ಬರು ಆಯುಕ್ತರು ಇರ್ತಾರೆ. ಸೊ 2011ರ ಆಯುಕ್ತರು ಸಿ ಚಂದ್ರಮೌಳಿ. ಈ ಜನಗಣತಿಯು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಧೀನದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗೆ ಇಲ್ಲಿ 2001ರಿಂದ 2011ರ ನಡುವಿನ ಜನಸಂಖ್ಯೆ ಬೆಳವಣಿಗೆ ದರ 17.7%. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ. 2011ರ ಜನಗಣತಿ ಪ್ರಕಾರ ಆಗ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿ. ಭಾರತವು ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ 2ನೇ ದೊಡ್ಡ ರಾಷ್ಟ್ರವಾಗಿತ್ತು. ಮೊದಲನೇದು ಚೀನಾ, ನಂತರ ಭಾರತ. ಇವಾಗೇನಾದರೂ ಜನಗಣತಿ ಮಾಡಿದ್ರೆ ಭಾರತ ಮೊದಲನೇ ಸ್ಥಾನಕ್ಕೆ ಬರುತ್ತೆ. ಈಗ ನಮ್ಮ ಭಾರತ ದೇಶವು 140 ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಸೊ ಹಾಗೆ ನಾವು ಫಸ್ಟ್ನೇ ಸ್ಥಾನದಲ್ಲಿ ಬರ್ತೀವಿ. ಈಗ ನಾವು 2011ರ ಜನಗಣತಿಯ ಪ್ರಕಾರ ಜನಸಂಖ್ಯೆಯನ್ನು ನೋಡೋಣ ಬನ್ನಿ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್, 19.9 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಹಾಗೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಆದರೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಸಿಕ್ಕಿಂ, 6 ಲಕ್ಷ ಜನಸಂಖ್ಯೆಯನ್ನು ಹೊಂದಿದೆ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ನವದೆಹಲಿ. ಹಾಗೆ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡಿ, ಇವೆಲ್ಲವನ್ನು ನೀವು ಬರೆದಿಟ್ಕೊಂಡು ಕಲಿತ್ರೆ ನೆನಪಿರುತ್ತೆ. ಇಲ್ಲಾಂದರೆ ಕೊನೆಗೆ ನಾನು PDF ಪ್ರೊವೈಡ್ ಮಾಡ್ತೀನಿ. ಇನ್ನೊಂದು 2 ಕ್ಲಾಸ್ ಆಗಲಿ, 2 ಕ್ಲಾಸ್ ಆದಮೇಲೆ ಇಲ್ಲಿವರೆಗೂ ಮಾಡಿದಂಥ ಎಲ್ಲ ವೀಡಿಯೋಗಳ PDF ಒಟ್ಟು ಮಾಡಿ PDF ಪ್ರೊವೈಡ್ ಮಾಡ್ತೀನಿ. ಯಾರ್ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ನಗರ ಮುಂಬೈ. ಹಾಗೆ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು ಮಹಾರಾಷ್ಟ್ರದ ಥಾಣೆ. ಸೊ ಐ ಹೋಪ್ ನಿಮಗೆ ಈ ಜನಸಂಖ್ಯೆ ಬಗ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳಿದ್ದಾರೆ ತುಂಬ ಸಲ. ಈಗ ನಾವು 2011ರ ಜನಗಣತಿ ಪ್ರಕಾರ ಸಾಕ್ಷರತೆ ಬಗ್ಗೆ ತಿಳಿಯೋಣ. ನೋಡಿ, 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ 70.4%. ಅದರಲ್ಲಿ ಪುರುಷರ ಸಾಕ್ಷರತೆ 82% ಮತ್ತು ಮಹಿಳೆಯರ ಸಾಕ್ಷರತೆ 65.46%. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡಿ, 2011ರ ಜನಗಣತಿ ಪ್ರಕಾರ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಕೇರಳ, 93.9%. ಹಾಗೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯ ಬಿಹಾರ್, 63.82%. ಈ ಪರ್ಸೆಂಟ್ ಮತ್ತು ಡಾಟಾಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದೆ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಸೊ ಹಾಗೆ ನಾನು ಇವುಗಳನ್ನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಹಾಗೆ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದಾದ್ರಾ ಮತ್ತು ನಗರ ಹವೇಲಿ. ಎಕ್ಸಾಮ್ಗೆ ಬರುವಂಥ ಮತ್ತು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ.
ಈಗ ನಾನು 2011ರ ಜನಗಣತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ವಾ, ಇದಿಷ್ಟೇ ಕಲೀರಿ ಸಾಕು, ಇದರಲ್ಲೇ ಕ್ವಶನ್ ಬರ್ತವೆ. ಈಗ ನಾವು 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತವನ್ನು ನೋಡೋಣ. 2011ರ ಜನಗಣತಿ ಪ್ರಕಾರ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಕೇರಳ. 1000 ಪುರುಷರಿಗೆ 1084 ಮಹಿಳೆಯರಿದ್ದಾರೆ. ಹಾಗೆ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಹರಿಯಾಣ. 1000 ಪುರುಷರಿಗೆ 877 ಮಹಿಳೆಯರಿದ್ದಾರೆ. ಹಾಗೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶನ ನೋಡೋದಾದರೆ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ. 1000 ಪುರುಷರಿಗೆ 1037 ಮಹಿಳೆಯರಿದ್ದಾರೆ. ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ದೀವ್ ಮತ್ತು ದಮನ್. 1000 ಪುರುಷರಿಗೆ 618 ಮಹಿಳೆಯರಿದ್ದಾರೆ. ನೋಡಿ, ಇದಿಷ್ಟು 2011ರ ಜನಗಣತಿಯ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಇದು ನೆನ್ಪಿಟ್ಕೊಳ್ಳಿ ಸಾಕು, ಇದರಲ್ಲೇ ಕ್ವಶನ್ಗಳನ್ನು ಕೇಳಲಾಗುತ್ತೆ, ಸೊ ನೆನ್ಪಿಟ್ಕೊಳ್ಳಿ. ಈಗ ನಾವು ಹೆಡ್ ಕ್ವಾರ್ಟರ್ ಅಂದರೆ ಕೇಂದ್ರ ಕಚೇರಿಗಳನ್ನು ನೋಡೋಣ. ಮೊದಲನೇದಾಗಿ ನಾವು ವಿಶ್ವಸಂಸ್ಥೆ ಹಾಗೂ ವಿಶ್ವಸಂಸ್ಥೆ ಪ್ರಮುಖ ಅಂಗಸಂಸ್ಥೆಗಳ ಕೇಂದ್ರ ಕಚೇರಿಗಳನ್ನು ನೋಡೋಣ. ನಂತರ ನಾವು ಬ್ಯಾಂಕ್ಗಳ ಕೇಂದ್ರ ಕಚೇರಿಯನ್ನು ನೋಡೋಣ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಹಾಗೆ ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳಾದ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ಧರ್ಮದರ್ಶಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಸಚಿವಾಲಯ. ಈ 6 ವಿಶೇಷ ಅಂಗಸಂಸ್ಥೆಗಳಲ್ಲಿ 5 ಅಂಗಸಂಸ್ಥೆಗಳ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲೇ ಇದೆ. ಅದು ಯಾವುದಂತ ನೋಡೋದಾದರೆ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ, ಧರ್ಮದರ್ಶಿ ಸಮಿತಿ ಮತ್ತು ಸಚಿವಾಲಯ. ಆದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಕೇಂದ್ರ ಕಚೇರಿಗಳು. FAO ಅಂದರೆ ಆಹಾರ ಮತ್ತು ಕೃಷಿ ಸಂಸ್ಥೆ, ಇದರ ಕೇಂದ್ರ ಕಚೇರಿ ರೋಮ್ನಲ್ಲಿದೆ. ನೆಕ್ಸ್ಟ್, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಕನ್ನಡದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ನೆಕ್ಸ್ಟ್, ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಘ, ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ. ನೆಕ್ಸ್ಟ್, IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ನಲ್ಲಿದೆ. ನೆಕ್ಸ್ಟ್, UNEP ಅಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್, ಇದರ ಕೇಂದ್ರ ಕಚೇರಿ ಕೆನ್ಯಾದ ನೈರೋಬಿಯಲ್ಲಿದೆ. ಇನ್ನು ಹಲವಾರು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಿದೆ. ಎಕ್ಸಾಮ್ಗೆ ಕೇಳುವಂಥ ಇಂಪಾರ್ಟೆಂಟ್ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಸೊ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್, ಈಗ ನಮ್ಮ ಭಾರತದಲ್ಲಿರುವ ಪ್ರಮುಖ ಬ್ಯಾಂಕ್ಗಳ ಕೇಂದ್ರ ಕಚೇರಿಗಳನ್ನು ನೋಡೋಣ. ಮೊದಲನೇದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ನೆಕ್ಸ್ಟ್, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ಈ SBI ಬ್ಯಾಂಕನ್ನು ಇಂಪೀರಿಯಲ್ ಬ್ಯಾಂಕ್ ಅಂತ ಕರೀತಾ ಇದ್ರು. ನೆಕ್ಸ್ಟ್, ICICI ಬ್ಯಾಂಕ್ ಅಂದರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ, ಈ ಬ್ಯಾಂಕ್ನ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ಈ ICICI ಬ್ಯಾಂಕ್ ಭಾರತದ ಅತಿದೊಡ್ಡ ಖಾಸಗಿ ಬ್ಯಾಂಕ್ ಆಗಿದೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ICICI ಬ್ಯಾಂಕ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಇದರ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ಈ ನಬಾರ್ಡ್ ಬ್ಯಾಂಕನ್ನು ಕೆ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇಲೆಗೆ ಸ್ಥಾಪಿಸಲಾಗುತ್ತೆ. ನೆಕ್ಸ್ಟ್, ಸಿಡ್ಬಿ ಅಂದರೆ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಕನ್ನಡದಲ್ಲಿ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ಇದರ ಕೇಂದ್ರ ಕಚೇರಿ ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ಈ ಸಿಡ್ಬಿ ಬ್ಯಾಂಕ್ ಕೈಗಾರಿಕೆಗಳಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಒದಗಿಸುತ್ತೆ. ನೆಕ್ಸ್ಟ್, HDFC ಅಂದರೆ ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ, ಕನ್ನಡದಲ್ಲಿ ವಸತಿ ಅಭಿವೃದ್ಧಿ ಹಣಕಾಸು ನಿಗಮ, ಇದರ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ಇದು ಭಾರತದ 2ನೇ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ILO ಅಂದರೆ ಲೈಫ್ ಇನ್ಶೂರೆನ್ಸ್ ಆಫ್ ಕಾರ್ಪೊರೇಷನ್, ಜೀವ ವಿಮಾ ನಿಗಮ, ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ನೆಕ್ಸ್ಟ್, ಬ್ಯಾಂಕ್ ಆಫ್ ಬರೋಡಾ, ಇದರ ಕೇಂದ್ರ ಕಚೇರಿ ಗುಜರಾತಿನ ವಡೋದರಾದಲ್ಲಿದೆ. ನೆಕ್ಸ್ಟ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ. ಹಾಗೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ನೆಕ್ಸ್ಟ್, ಇಂಡಿಯನ್ ಬ್ಯಾಂಕ್ನ ಕೇಂದ್ರ ಕಚೇರಿ ಚೆನ್ನೈನಲ್ಲಿದೆ. ಹಾಗೆ ಕೆನರಾ ಬ್ಯಾಂಕಿನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಇದಿಷ್ಟು ಪ್ರಮುಖ ಬ್ಯಾಂಕ್ಗಳು ಮತ್ತು ಅದರ ಕೇಂದ್ರ ಕಚೇರಿಗಳು. ಇವುಗಳು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈಗ ನಾವು ಭಾರತದ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಕ್ಲಾಸಿಕಲ್ ಡ್ಯಾನ್ಸರ್ಸ್ಗಳನ್ನು ನೋಡೋಣ. ನೋಡಿ, ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಶಾಸ್ತ್ರೀಯ ನೃತ್ಯಗಳು. ನಮ್ಮ ಭಾರತದಲ್ಲಿ ಒಟ್ಟು 8 ಶಾಸ್ತ್ರೀಯ ನೃತ್ಯಗಳಿವೆ. ಮೊದಲನೇದು ಕಥಕ್.
ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಎಕ್ಸಾಮಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಕಥಕ್ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಉತ್ತರ ಪ್ರದೇಶ ಆಗಿರಬೇಕು. ನೆಕ್ಸ್ಟ್ ಭರತನಾಟ್ಯ. ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯವಾಗಿದೆ. ಕಥಕ್ಕಳಿ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್. ಮೋಹಿನಿಯಟ್ಟಂ ಕೂಡ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್. ಕುಚಿಪುಡಿ ಆಂಧ್ರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್. ಮಣಿಪುರಿ ಮಣಿಪುರದ ಕ್ಲಾಸಿಕಲ್ ಡ್ಯಾನ್ಸ್. ಒಡಿಸ್ಸಿ ಒಡಿಶಾದ ಕ್ಲಾಸಿಕಲ್ ಡ್ಯಾನ್ಸ್. ಸತ್ರಿಯ ಅಸ್ಸಾಂನ ಕ್ಲಾಸಿಕಲ್ ಡ್ಯಾನ್ಸ್. ಸೊ ಶಾಸ್ತ್ರೀಯ ನೃತ್ಯಗಳನ್ನು ನೋಡ್ಕೊಳ್ಳಿ ಮತ್ತು ಅದು ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಅನ್ನೋದು ಕೂಡ ನೋಡ್ಕೊಳ್ಳಿ. ಈಗ ನಾವು ಈ 8 ಕ್ಲಾಸಿಕಲ್ ಡ್ಯಾನ್ಸ್ಗಳ ಪ್ರಮುಖ ಡ್ಯಾನ್ಸರ್ಸ್ಗಳನ್ನು ಅಂದರೆ ನೃತ್ಯಗಾರರನ್ನು ನೋಡೋಣ. ಮೊದಲನೇದಾಗಿ ಕಥಕ್. ಕಥಕ್ ಉತ್ತರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್. ಈ ಕ್ಲಾಸಿಕಲ್ ಡ್ಯಾನ್ಸ್ನಲ್ಲಿ ಫೇಮಸ್ ಆದ ಡ್ಯಾನ್ಸರ್ಸ್ ಅಥವಾ ನೃತ್ಯಗಾರರು ಪಂಡಿತ್ ಬಿರ್ಜು ಮಹಾರಾಜ್. ಈ ಪಂಡಿತ್ ಬಿರ್ಜು ಮಹಾರಾಜ್ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಪಂಡಿತ್ ಬಿರ್ಜು ಮಹಾರಾಜ್ರವರಿಗೆ 1866ರಲ್ಲಿ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟ್ ಪಂಡಿತ್ ಶಂಭು ಮಹಾರಾಜ್. ಇವ್ರ ಬಗ್ಗೆನೂ ಕೂಡ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವರಿಗೆ 1958ರಲ್ಲಿ ಪದ್ಮಶ್ರೀ ನೀಡಲಾಗುತ್ತೆ. ನೆಕ್ಸ್ಟ್ ಸಿತಾರಾ ದೇವಿ. ಈ ಸಿತಾರಾ ದೇವಿಯವರಿಗೆ 1973ರಲ್ಲಿ ಪದ್ಮಶ್ರೀ ನೀಡಲಾಗುತ್ತೆ. ಹಾಗೆ ಉಮಾ ಶರ್ಮಾ ಅವರಿಗೆ 1973ರಲ್ಲಿ ಪದ್ಮಶ್ರೀ ಮತ್ತು 2001ರಲ್ಲಿ ಪದ್ಮ ವಿಭೂಷಣವನ್ನು ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟ್ ಸುಭಾ ನಾರಾಯಣ್. ಇವರಿಗೆ 1992ರಲ್ಲಿ ಪದ್ಮಶ್ರೀಯನ್ನು ನೀಡಿ ಗೌರವಿಸಲಾಗುತ್ತೆ. ಹಾಗೆ ಕುಮಾರಿ ಕಮಲ, ಲುಚ್ಚು ಮಹಾರಾಜ್, ದಮಯಂತಿ ಜೋಶಿ ಇವರೆಲ್ಲ ಕಥಕ್ನ ಪ್ರಮುಖ ಡ್ಯಾನ್ಸರ್ಗಳು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ಭರತನಾಟ್ಯ. ಭರತನಾಟ್ಯ ತಮಿಳುನಾಡಿನ ಕ್ಲಾಸಿಕಲ್ ಡ್ಯಾನ್ಸ್. ಈ ಭರತನಾಟ್ಯದಲ್ಲಿ ಫೇಮಸ್ ಆಗಿರುವಂಥ ಡ್ಯಾನ್ಸರ್ಸ್ಗಳು ರುಕ್ಮಿಣಿ ದೇವಿ ಅರುಂದಾಲೆ. ಇವರಿಗೆ 1956ರಲ್ಲಿ ಪದ್ಮಭೂಷಣವನ್ನು ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟ್ ಪದ್ಮ ಸುಬ್ರಹ್ಮಣ್ಯಂ ಅವರಿಗೆ 1981ರಲ್ಲಿ ಪದ್ಮಶ್ರೀ ಮತ್ತು 2003ರಲ್ಲಿ ಪದ್ಮಭೂಷಣವನ್ನು ನೀಡಿ ಗೌರವಿಸಲಾಗುತ್ತೆ. ನೆಕ್ಸ್ಟ್ ಬಾಲ ಸರಸ್ವತಿ. ಇವರು 1957ರಲ್ಲಿ ಪದ್ಮಭೂಷಣ ಮತ್ತು 1977ರಲ್ಲಿ ಪದ್ಮವಿಭೂಷಣವನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಡ್ಯಾನ್ಸರ್ ಅಲಾರ್ಮೇಲ್ ವಲ್ಲಿ. ಇವರು 1991ರಲ್ಲಿ ಪದ್ಮಶ್ರೀ ಮತ್ತು 2004ರಲ್ಲಿ ಪದ್ಮವಿಭೂಷಣವನ್ನು ಪಡೆದಿದ್ದಾರೆ. ನೆಕ್ಸ್ಟ್ ಮೃಣಾಲಿನಿ ಸಾರಾಭಾಯಿ. ಇವರಿಗೆ 1965ರಲ್ಲಿ ಪದ್ಮಶ್ರೀ, 1992ರಲ್ಲಿ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಯಾಮಿನಿ ಕೃಷ್ಣಮೂರ್ತಿ ಅವರಿಗೆ 1968ರಲ್ಲಿ ಪದ್ಮಶ್ರೀ, 2001ರಲ್ಲಿ ಪದ್ಮಭೂಷಣ, 2016ರಲ್ಲಿ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ಯಾಕೆ ನಾನು ಈ ಪದ್ಮಶ್ರೀ ಪದ್ಮವಿಭೂಷಣ ಸಿಕ್ಕಿರೋ ಇಯರ್ಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಕೆಳಗಿನ ಯಾವ ಭರತನಾಟ್ಯ ನೃತ್ಯಗಾರರಿಗೆ 1956ರಲ್ಲಿ ಪದ್ಮಶ್ರೀಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ರುಕ್ಮಿಣಿ ದೇವಿ ಅರುಂದಾಲೆ ಆಗಿರಬೇಕು. ಸೊ ಈ ಥರ ಕ್ವಶನ್ನ ಕೇಳ್ತಾರೆ. ಸೊ ಹಾಗೆ ನಾನು ಪದ್ಮಶ್ರೀ ಪದ್ಮವಿಭೂಷಣ ಸಿಕ್ಕಿರೋಂಥ ಇಸ್ವಿಗಳನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೂರನೇ ಕ್ಲಾಸಿಕಲ್ ಡ್ಯಾನ್ಸ್ ಕಥಕ್ಕಳಿ. ಕಥಕ್ಕಳಿ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಈ ಕಥಕ್ನ ಫೇಮಸ್ ಡ್ಯಾನ್ಸರ್ಗಳಂದರೆ ಉದಯ್ ಶಂಕರ್, PK ಕುಂಜುಕುರೂಪ್, ಗೋಪಿನಾಥ್, ನಾರಾಯಣ್ ಮೆನನ್, ಕೊಟ್ಟಕಲ್ ಶಿವರಾಮನ್. ನೆಕ್ಸ್ಟ್ ನಾಲ್ಕನೇದು ಮೋಹಿನಿಯಟ್ಟಂ ಕೂಡ ಕೇರಳದ ಕ್ಲಾಸಿಕಲ್ ಡ್ಯಾನ್ಸ್ ಆಗಿದೆ. ಈ ಮೋಹಿನಿಯಟ್ಟಂನ ಫೇಮಸ್ ಡ್ಯಾನ್ಸರ್ K ಕಲ್ಯಾಣಿ ಕುಟ್ಟಿಯಮ್ಮ, ವೈಜಯಂತಿ ಮಾಲಾ, ಸ್ಮಿತಾ ರಾಜನ್, ಗೋಪಿಕಾ ವರ್ಮಾ, ಕಲಾಮಂಡಲಂ ಲೀಲಮ್ಮ, ಸುನಂದಾ ನಾಯರ್. ಇವರು ಮೋಹಿನಿಯಟ್ಟಂನ ಫೇಮಸ್ ಡ್ಯಾನ್ಸರ್ಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಐದನೇದು ಕುಚಿಪುಡಿ ಆಂಧ್ರ ಪ್ರದೇಶದ ಕ್ಲಾಸಿಕಲ್ ಡ್ಯಾನ್ಸ್. ಈ ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಫೇಮಸ್ ಆದ ನೃತ್ಯಗಾರರು ಅಥವಾ ಡ್ಯಾನ್ಸರ್ಸ್ ಅಂದರೆ ವೆಂಪತಿ ಚಿನ್ನ ಸತ್ಯಂ, ಮಲ್ಲಿಕಾ ಸಾರಾಭಾಯಿ. ಈ ಮಲ್ಲಿಕಾ ಸಾರಾಭಾಯಿ ಅವರಿಗೆ 2010ರಲ್ಲಿ ಪದ್ಮಶ್ರೀಯನ್ನು ನೀಡಲಾಗಿದೆ. ನೆಕ್ಸ್ಟ್ ಯಾಮಿನಿ ಕೃಷ್ಣಮೂರ್ತಿ, ವಿ ಸತ್ಯನಾರಾಯಣ್ ಶರ್ಮಾ, ರಾಜಾ ಮತ್ತು ರಾಧಾ ರೆಡ್ಡಿ, ಹಾಗೆ ಅವರ ಮಕ್ಕಳಾದ ಯಾಮಿನಿ ರೆಡ್ಡಿ, ಕೌಶಲ್ಯ ರೆಡ್ಡಿ, ಭಾವನಾ ರೆಡ್ಡಿ. ಇವರೆಲ್ಲ ಕುಚಿಪುಡಿಯ ಫೇಮಸ್ ಡ್ಯಾನ್ಸರ್ಗಳು. ನೆಕ್ಸ್ಟ್ ಮಣಿಪುರದ ಕ್ಲಾಸಿಕಲ್ ಡ್ಯಾನ್ಸ್. ಈ ಮಣಿಪುರಿಯಲ್ಲಿ ಫೇಮಸ್ ಆಗಿರೋ ಡ್ಯಾನ್ಸರ್ಸ್ಗಳು ಗುರು ಬಿಪಿನ್ ಸಿನ್ಹಾ. ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಗುರು ಅಮಿಬು ಸಿಂಗ್, ನಿರ್ಮಲಾ ಮೆಹ್ತಾ, ಜವೇರಿ ಸಹೋದರಿಯರು, ಗುರು ಕಲಾವತಿ ದೇವಿ. ನೆಕ್ಸ್ಟ್ ಏಳನೇದು ಸತ್ರಿಯ ಅಸ್ಸಾಂನ ಕ್ಲಾಸಿಕಲ್ ಡ್ಯಾನ್ಸ್. ಈ ಕ್ಲಾಸಿಕಲ್ ಡ್ಯಾನ್ಸ್ನಲ್ಲಿ ಗುರು ಜತಿನ್ ಗೋಸ್ವಾಮಿ, ಗುರು ಘನ್ಕಾಂತ್ ಬೋರಾ, ಬಾಬಾನಂದ್ ಬಾರ್ಬಯಾನ್, ಮೇನಿರಾಮ್ ದತ್ತಾ, ಡಾಕ್ಟರ್ ಭೂಪೆನ್ ಹಜಾರಿಕಾ, ಶರೋದಿ ಸೈಕಿಯಾ, PP ಬೋರಾ. ಇವರೆಲ್ಲ ಸತ್ರಿಯ ಕ್ಲಾಸಿಕಲ್ ಡ್ಯಾನ್ಸ್ನ ಫೇಮಸ್ ಡ್ಯಾನ್ಸರ್ಸ್ಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಕಲ್ ಡ್ಯಾನ್ಸ್ ಒಡಿಶಾದ ಕ್ಲಾಸಿಕಲ್ ಡ್ಯಾನ್ಸ್. ಇದರಲ್ಲಿ ಗುರು ಕೇಲ್ ಚರಣ್ ಪಾತ್ರ ಅವರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ಗುರು ಕೇಲು ಚರಣ್ ಪಾತ್ರರವರಿಗೆ 1974ರಲ್ಲಿ ಪದ್ಮಶ್ರೀ, 1988ರಲ್ಲಿ ಪದ್ಮಭೂಷಣ, 2000ರಲ್ಲಿ ಪದ್ಮವಿಭೂಷಣವನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಗಂಗಾಧರ ಪ್ರಧಾನ್.
ಸುಜಾತ ಮಹಾಪಾತ್ರ, ಮಾಧವಿ ಮುದುಗಲ್ರವರಿಗೆ 1990ರಲ್ಲಿ ಪದ್ಮಶ್ರೀ ನೀಡಲಾಗಿದೆ. ನೆಕ್ಸ್ಟ್ ವಿಜಯಿನಿ ಸತ್ವತಿ, ಮಧುಮಿತಾ ರಾವುತ್, ಇವರೆಲ್ಲ ಒಡಿಸ್ಸಾದ ಕ್ಲಾಸಿಕಲ್ ಡ್ಯಾನ್ಸಸ್ಗಳು. ಈ ಕ್ಲಾಸಿಕಲ್ ಡ್ಯಾನ್ಸಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಕ್ಸಾಮಲ್ಲಿ ತುಂಬ ಸಲ ರಿಪೀಟ್ ಆಗಿದೆ, ಕೇಳ್ತಾರೆ, 100% ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ. ಈಗ ನಾವು ಫೇಮಸ್ ಬುಕ್ ಮತ್ತು ಆಥರ್ ಬಗ್ಗೆ ನೋಡೋಣ. ನೋಡಿ, ಐತಿಹಾಸಿಕ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು. ಇದ್ರ ಬಗ್ಗೆ ನಾವು ಹಿಂದಿನ ಕ್ಲಾಸ್ಗಳಲ್ಲೂ ಡಿಸ್ಕಸ್ ಮಾಡಿದ್ವಿ, ಈಗಲೂ ಡಿಸ್ಕಸ್ ಮಾಡೋಣ. ಮೊದಲನೇದು ಮೆಗಸ್ತನೀಸ್ ಇಂಡಿಕಾ ಎಂಬ ಪುಸ್ತಕವನ್ನು ಬರೀತಾನೆ. ಈ ಇಂಡಿಕಾ ಪುಸ್ತಕದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಬರೀತಾನೆ. ನೆಕ್ಸ್ಟ್ ಎರಡನೇದು ಕಲ್ಹಣ ರಾಜತರಂಗಿಣಿ ಅಂತ ಪುಸ್ತಕನ ಬರೀತಾನೆ. ಬಾಣಭಟ್ಟ ಕಾದಂಬರಿ ಮತ್ತು ಹರ್ಷಚರಿತ, ಅಮೀರ್ ಖುಸ್ರು ತುಘಲಕ್ನಾಮ, ಅಬುಲ್ ಫಜಲ್ ಅಕ್ಬರ್ನಾಮ, ಕೌಟಿಲ್ಯ ಅರ್ಥಶಾಸ್ತ್ರ, ಹರ್ಷವರ್ಧನ ರತ್ನಾವಳಿ ಮತ್ತು ಪ್ರಿಯದರ್ಶಿಕ, ಅಶ್ವಘೋಷ ಬುದ್ಧಚರಿತ, ಆರ್ಯಭಟ ಸೂರ್ಯ ಸಿದ್ಧಾಂತ, ಕಾಳಿದಾಸ ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ ಮತ್ತು ಮೇಘದೂತ, ಚರಕ ಸಂಹಿತೆಯನ್ನು ಬರೀತಾನೆ. ಶೂದ್ರಕ ಮೃಚ್ಛಕಟಿಕ, ಶುಶ್ರ ಸಂಹಿತ. ಇದಿಷ್ಟು ಐತಿಹಾಸಿಕ ಪುಸ್ತಕಗಳು ಮತ್ತು ಅದರ ಲೇಖಕರು. ಇದರ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ, ಹಾಗೆ ನೋಟ್ ಮಾಡ್ಕೊಳ್ಳಿ. ಈಗ ನಾವು ಹಿಂದೆ ಐತಿಹಾಸಿಕ ಮತ್ತು ಪ್ರಮುಖ ಲೇಖಕರ ಬಗ್ಗೆ ನೋಡಿದ್ವಿ. ಈಗ ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಗ್ರಂಥಗಳನ್ನು ನೋಡೋಣ. ಜ್ಯೋತಿಬಾ ಫುಲೆ, ಗುಲಾಮಗಿರಿ, ಸರ್ ಎಂ ವಿಶ್ವೇಶ್ವರಯ್ಯ, ಪ್ಲಾನೆಡ್ ಎಕಾನಮಿ ಫಾರ್ ಇಂಡಿಯಾ, ಬಾಲ ಗಂಗಾಧರ್ ತಿಲಕ್, ಗೀತಾ ರಹಸ್ಯ, ಲಾಲಾ ಲಜಪತ್ ರಾಯ್, ಅನ್ಹ್ಯಾಪಿ ಇಂಡಿಯಾ, ಯಂಗ್ ಇಂಡಿಯಾ, ಮಹಾತ್ಮ ಗಾಂಧೀಜಿ, ಹಿಂದೂ ಸ್ವರಾಜ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ಇದು ಗಾಂಧೀಜಿಯವರ ಆತ್ಮಚರಿತ್ರೆ ಆಗಿದೆ. ಎಕ್ಸಾಮಲ್ಲಿ ಕೇಳ್ತಾರೆ, ಗಾಂಧೀಜಿಯವರ ಆತ್ಮಚರಿತ್ರೆ ಯಾವುದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ಇದು ನಿಮ್ಮ ಆನ್ಸರ್ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರೂರವರು ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಫಿಕ್ಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತ ಗ್ರಂಥವನ್ನು ಬರೀತಾರೆ. ರವೀಂದ್ರನಾಥ್ ಠಾಕೂರ್ ಗೀತಾಂಜಲಿ, ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ, ದಾದಾಬಾಯಿ ನವರೋಜಿ ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಸುಭಾಷ್ ಚಂದ್ರ ಬೋಸ್ ದಿ ಇಂಡಿಯನ್ ಸ್ಟ್ರಗಲ್, ವಿ.ಡಿ. ಸಾವರ್ಕರ್ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಅರವಿಂದ್ ಅಡಿಗರ್ ದಿ ವೈಟ್ ಟೈಗರ್, ಕಿರಣ್ ದೇಸಾಯಿ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್, ಸಲ್ಮಾನ್ ರಶ್ದಿ ಮಿಡ್ ನೈಟ್ ಚಿಲ್ಡ್ರನ್, ಅರುಂಧತಿ ರಾಯ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಇದರಲ್ಲೊಂದು ಎಕ್ಸಾಮಲ್ಲಿ ಕೇಳಿರ್ತಾರೆ, ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಈಗ ನಾವು ಹೋದ ಕ್ಲಾಸಲ್ಲಿ ಪ್ರಸಿದ್ಧ ಕ್ರೀಡಾಪಟುಗಳ ಆತ್ಮಚರಿತ್ರೆಯನ್ನು ನೋಡಿದ್ವಿ. ಈಗಲೂ ಕೂಡ ಅದನ್ನೇ ನೋಡೋಣ. ಸಚಿನ್ ತೆಂಡೂಲ್ಕರ್, ಪ್ಲೇಯಿಂಗ್ ಇಟ್ಸ್ ಮೈ ವೇ, ಕಪಿಲ್ ದೇವ್, ಸ್ಟ್ರೈಟ್ ಫ್ರಮ್ ದ ಹಾರ್ಟ್, ಆ್ಯನ್ ಆಟೋಬಯೋಗ್ರಫಿ, ಸುನಿಲ್ ಗವಾಸ್ಕರ್, ಸನ್ನಿ ಡೇಸ್, ಯುವರಾಜ್ ಸಿಂಗ್, ದ ಟೆಸ್ಟ್ ಆಫ್ ಮೈ ಲೈಫ್, ಮಿಲ್ಕಾ ಸಿಂಗ್, ದ ರೇಸ್ ಆಫ್ ಮೈ ಲೈಫ್. ನೆಕ್ಸ್ಟ್ ಮೇರಿ ಕೋಮ್, ಅನ್ಬ್ರೇಕಬಲ್, ಪೀಲೆ, ವೈ ಸ್ಯಾಕರ್ ಮ್ಯಾಟರ್ಸ್, ಸೇನಾ ನೆಹವಾಲ್, ಪ್ಲೇಯಿಂಗ್ ಟು ವಿನ್, ಸಾನಿಯಾ ಮಿರ್ಜಾ, ಏಸ್ ಅಗೇನ್ ಆಡ್ಸ್, ಅಭಿನವ್ ಬಿಂದ್ರಾ, ಎ ಶಾಟ್ ಅಟ್ ಹಿಸ್ಟ್ರಿ. ನೆಕ್ಸ್ಟ್ VVS ಲಕ್ಷ್ಮಣ್, 281 ಆ್ಯಂಡ್ ಬಿಯಾಂಡ್. ನೋಡಿ, RPF ಮತ್ತು SSC ಎಕ್ಸಾಮ್ಗಳಲ್ಲಿ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳ ಬಗ್ಗೆ ಹೆಚ್ಚಾಗಿ ಕ್ವಶನ್ನ ಕೇಳ್ತಾರೆ. ಸೊ ಹಾಗೆ ಇವನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಈಗ ನಾವು ಕೊನೆಯದಾಗಿ ಇಂಡಿಯನ್ ಸ್ಟೇಟ್ ಫೆಸ್ಟಿವಲ್ ಅಂದರೆ ರಾಜ್ಯದ ಪ್ರಮುಖ ಹಬ್ಬಗಳು. ನೋಡಿ, ನಮ್ಮ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಅವರದ್ದೇ ಆದಂಥ ಕೆಲವು ಹಬ್ಬಗಳಿವೆ. ಆ ಹಬ್ಬಗಳ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. 100% ಇದರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಸರಿಯಾಗಿ ನೋಡ್ಕೊಳ್ಳಿ. ಮೇಘಾಲಯ ವಾಂಗ್ಡಾ, ಜಾರ್ಖಂಡ್ ಸರ್ಹುಲ್ ಫೆಸ್ಟಿವಲ್, ಅಸ್ಸಾಂ ಬಿಹು ಮಾಘ ಬಿಹು ಅಬುಬಾಚಿ, ಲಡಾಖ್ ಹೆಮ್ಮಿಸ್ ಲೋಸರ್, ತಮಿಳುನಾಡು ಪೊಂಗಲ್ ಜಲ್ಲಿಕಟ್ಟು ಪುದಂಡು, ಕರ್ನಾಟಕ ದಸರಾ ಯುಗಾದಿ ಕಂಬಳ, ಕೇರಳ ಓಣಂ ಸೈಕ್ ಬೋಟ್ ರೈಸ್ ಕಲಿಯಟ್ಟಂ, ತೆಲಂಗಾಣ ಬತುಕಮ್ಮ ಬೊನಾಲು, ಮಹಾರಾಷ್ಟ್ರ ಗುಡಿಪಡ್ವ್ ಕಾಲಾಘೋಡ, ನಾಗಾಲ್ಯಾಂಡ್ ಹಾರ್ನಬಿಲ್ ಸೆಕ್ರಂಗಿ, ಮಧ್ಯಪ್ರದೇಶ್ ಲೋಕ್ರಂಗ್ ಖುಜುರಾಹೋ, ರಾಜಸ್ಥಾನ್ ಗಂಗೋರ್ ಪುಷ್ಕರ್. ಈ ಪುಷ್ಕರ್ ಇದೆಯಲ್ಲ, ಇದು ಒಂಟೆಗಳ ಹಬ್ಬ ಆಗಿರುತ್ತೆ. ನೆಕ್ಸ್ಟ್ ಪಶ್ಚಿಮ ಬಂಗಾಳ ದುರ್ಗಾ ಪೂಜಾ, ಗುಜರಾತ್ ಕಚ್ ಉತ್ಸವ್ ರಣ್ ಉತ್ಸವ್, ಸಿಕ್ಕಿಂ ಲೋಸರ್, ಜಮ್ಮು ಮತ್ತು ಕಾಶ್ಮೀರ್ ತುಲಿಪ್ ನೊಶೇರಾ ಹೇರತ್, ಮಿಜೋರಾಂ ಚಪ್ಪರ್ಕುಡ್ ಉತ್ಸವ, ಛತ್ತೀಸ್ಗಢ ಚೇರಾ ಮತ್ತು ಮಾಗಿ ಪೂರ್ಣಿಮಾ, ಬಿಹಾರ್ ಛತ್ ಪೂಜಾ ಮತ್ತು ಬಿಹುಲಾ, ಪಂಜಾಬ್ ಬೈಸಾಖಿ, ಅರುಣಾಚಲ ಪ್ರದೇಶ್ ಸೊಲಾಂಗ್ ಮೊಪಿನ್ ಡ್ರೀ ಮತ್ತು ಬೂರಿ ಬೂಟ್. ಇದಿಷ್ಟು ವಿವಿಧ ರಾಜ್ಯಗಳ ಫೆಸ್ಟಿವಲ್. ಇದ್ರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ನೋಡ್ಕೊಳ್ಳಿ. ನೋಡಿ, ಯಾರ್ಯಾರು RPF ಎಕ್ಸಾಮ್ ಪಾಸ್ ಮಾಡಬೇಕು, ಕಾನ್ಸ್ಟೇಬಲ್ ಆಗಬೇಕು, SI ಆಗಬೇಕು ಅಂತ ಇದ್ದೀರಾ,
ಅವರು ನಾನು ಮಾಡಿದಂಥ ಈ ಟಾಪಿಕ್ಗಳನ್ನು ಕಲೀಲೇಬೇಕಾಗತ್ತೆ. ಯಾರು ಈ ಟಾಪಿಕ್ಗಳನ್ನು ಕಲಿಯಲ್ಲ ಅವ್ರು ನಿಜವಾಗ್ಲೂ ಕೂಡ ಎಕ್ಸಾಮನ್ನು ಪಾಸ್ ಮಾಡೋದಿಲ್ಲ. ಸೊ ನಾನು ನಿಮಗೋಸ್ಕರ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೀನಿ, ನೋಡಿ ಮತ್ತು ಹೆಚ್ಚಾಗಿ ಶೇರ್ ಮಾಡಿ. ಹಾಗೆ ಇನ್ನೊಂದು ಟಾಪ್ ಸ್ಕೋರಿಂಗ್ ಟಾಪಿಕ್ಸ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ಟಾಪ್ ಸ್ಕೋರಿಂಗ್ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.